ಸರ್ಕಾರದ ಒಂದು ಸರ್ವೆ ನಡೀತಾ ಇದೆ. ಹೆಚ್ಚು ಜನ ಸಹಕರಿಸಿದ್ರೆ ದತ್ತಾಂಶ ಕರೆಕ್ಟಾಗಿ ಸಿಗುತ್ತೆ. ಏನು ಜನಪ್ರತಿನಿಧಿಗಳು ರಾಜ್ಯಸಭಾ ಇರ್ಬೋದು, ಲೋಕಸಭಾ ಇರ್ಬೋದು, ಕಾರ್ಪೊರೇಟರ್ ಇರ್ಬೋದು, ಸಹಕರಿಸಿದ್ರೆ ಒಳ್ಳೆಯದಾಗುತ್ತೆ. ಈಗ ನಮ್ಮ ಯೋಜನೆಗಳೆಲ್ಲ ನಾವು ದತ್ತಾಂಶ ನೋಡಿಕೊಂಡೇ ಮಾಡಬೇಕಲ್ಲ. ಆ್ಯಂಡ್ ಇಟ್ಸ್ ಎ ಸರ್ವೆ, ಅದೇನು ಮುಚ್ಚುಮರೆ ಇದೆ. ಈಗ ನಾಳೆ ಏನು ಕೇಂದ್ರ ಸರ್ಕಾರ ಅವರು, ಮೋದಿ ಸರ್ಕಾರದವರು ನಾಳೆ ಸೆನ್ಸಸ್ ಮಾಡ್ತೀನಿ ಅಂತ ಇದ್ದಾರೆ, ಕ್ಯಾಶ್ ಸೆನ್ಸಸ್ಸು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಅವಾಗ ಇವ್ರು ಹೇಳ್ತಾರಾ, ಇಲ್ಲ ನಾನು ಮೇಲ್ವರ್ಗದವರು, ನಾನು ಮೇಲ್ಜಾತಿದು, ಇದಕ್ಕೆ ನನಗೆ ಸಂಬಂಧ ಇಲ್ಲ, ನಾನು APL ಇಲ್ಲ, ನಾನು BPL ಅಲ್ಲ, APL ಇದ್ದೀನಿ, ನಾನು ಸೂಪರ್ ರಿಚ್ ಇದ್ದೀನಿ, ಅದಕ್ಕೆ ನಾನು ಇದರಲ್ಲಿ ಪಾಲ್ಗೊಳ್ಳಲ್ಲ ಅಂತಾರಾ? ಬರೀ ನಾವು ಈಗ ಅವ್ರಿಗೆ ಜವಾಬ್ದಾರಿ ಸರ್, ಎಲ್ಲ ಪ್ರತಿಯೊಬ್ಬ ನಾಗರಿಕರದ್ದು ಜವಾಬ್ದಾರಿ ಇದೆ. ಆಯಿತು, 60 ಪ್ರಶ್ನೆಗಳಿದೆ, 60 ನಿಮ್ಗೆ ಇಷ್ಟ ಅಲ್ವಾ, 10 ಕೊಡಿ, 20 ಕೊಡಿ, ವಾಲಂಟ್ರಿ ಇದೆ ಅಲ್ವಾ. ಬಟ್ ಸಾರಾಸಗಟವಾಗಿ ನೀವು ಸರ್ವೇನೇ ಪಾಲ್ಗೊಳ್ಳಲ್ಲ ಅನ್ನೋದು ತಪ್ಪು. ಇದು ಈ ಕೆಲವು ಅವಿವೇಕಿ ಸಂಸದರು ಇದ್ದಾರಲ್ಲ, ಅವ್ರು ಮಾತಾಡಿದ್ರಿಂದ ಇನ್ಫ್ಲೂಯೆನ್ಸ್ ಆಗಿರೋದು ಅಷ್ಟೇ. ಥ್ಯಾಂಕ್ ಯು.